ನಮಗೆ ಕಷ್ಟ ಬಂದೇ ಬರುತ್ತೆ. ಲೈಕ್ ಜಾಬ್ ಲಾಸ್ ಆಗಿರಬಹುದು, ಮೆಡಿಕಲ್ ಎಮರ್ಜೆನ್ಸಿ ಆಗಿರಬಹುದು, ಅಥವಾ ಪ್ಯಾಂಡಮಿಕ್ ತರ ಸಿಚುವೇಶನ್ ಬರಬಹುದು. ಇಂಥ ಸಿಚುವೇಶನ್ ನಲ್ಲಿ ಲೆಂಡರ್ಸ್ ನಿಮಗೆ ಲೋನ್ ಮಾರಿಟೋರಿಯಂ ಅನ್ನೋ ಆಪ್ಷನ್ ಅನ್ನ ಕೊಡ್ತಾರೆ. ಅಂದ್ರೆ ಟೆಂಪರರಿ ಆಗಿ ನಿಮ್ಮ ಲೋನ್ ರೀಪೇಮೆಂಟ್ ಅಂದ್ರೆ EMIs ನ ಪಾಸ್ ಮಾಡಬಹುದು. ಆದ್ರೆ ನಿಮ್ಮನ್ನ ಡಿಫಾಲ್ಟರ್ ಅಂತ ಕನ್ಸಿಡರ್ ಮಾಡಲ್ಲ. ಕ್ರೆಡಿಟ್ ಸ್ಕೋರ್ ಸೇಫ್ ಆಗಿರುತ್ತೆ. ಆದ್ರೆ ಇಲ್ಲಿ ಒಂದು ಚಿಕ್ಕ ಕ್ಯಾಚ್ ಇದೆ. ಈ ಬ್ರೇಕ್ ಟೈಮ್ ಅಲ್ಲಿ ಇಂಟ್ರೆಸ್ಟ್ ಮಾತ್ರ ಅಕ್ಯುಮುಲೇಟ್ ಆಗ್ತಾನೆ ಇರುತ್ತೆ. ಸೊ ನಿಮ್ಮ ಟೋಟಲ್ ಲೋನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಇದು ಕೇವಲ ಒಂಥರ ರಿಲೀಫ್ ತರ ಮಾತ್ರ, ವೇವರ್ ಅಂತೂ ಅಲ್ಲ. ಹೇಗೆ ಅಪ್ಲೈ ಮಾಡಬೇಕು ಅಂದ್ರ ಬನ್ನಿ ಹೇಳ್ತೀವಿ. ಫಸ್ಟ್ ನಿಮಗೆ ಲೋನ್ ಎಲಿಜಿಬಲ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಲೋನ್ಸ್ಗೂ ಇರೋದಿಲ್ಲ, ಎಲ್ಲ ಲೆಂಡರ್ಸ್ ಕೂಡ ಮಾರಿಟೋರಿಯಂ ಕೊಡೋದಿಲ್ಲ. ಸೊ ನಿಮ್ಮ ಬ್ಯಾಂಕ್ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಜೊತೆಗೆ ಕನ್ಫರ್ಮ್ ಮಾಡಿ. ಎಲ್ಲಿ ಅಪ್ಲೈ ಮಾಡಬೇಕು ಅಂದ್ರೆ ಲೆಂಡರ್ ವೆಬ್ಸೈಟ್, ಕಸ್ಟಮರ್ ಸರ್ವಿಸ್ ಹೆಲ್ಪ್ ಲೈನ್ಸ್ ಅಥವಾ ನಿಯರೆಸ್ಟ್ ಬ್ರಾಂಚ್ಗೆ ಹೋಗಿ ಅಪ್ಲೈ ಮಾಡಬಹುದು. ಇತ್ತೀಚೆಗೆ ತುಂಬಾ ಲೆಂಡರ್ಸ್ ಇದನ್ನ ಆನ್ಲೈನ್ ನಲ್ಲೇ ಆಫರ್ ಮಾಡ್ತಿದ್ದಾರೆ. ಇದು ನಿಮಗೆ ಇನ್ನೂ ಈಸಿ ಆಗುತ್ತೆ. ಅಪ್ಲೈ ಮಾಡೋದಕ್ಕೆ ಫಿನಾನ್ಷಿಯಲ್ ಡಿಸ್ಟ್ರೆಸ್ ನ ಪ್ರೂಫ್ ಬೇಕು. ಒನ್ಸ್ ಏನಾದರೂ ಅಪ್ರೂವ್ ಆದರೆ 1 ರಿಂದ 12 ತಿಂಗಳವರೆಗೆ ಬ್ರೇಕ್ ಸಿಗ್ಬೋದು. ನಿಮ್ಮ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ನೆನ್ಪಿಟ್ಕೊಳ್ಳಿ, ಬ್ರೇಕ್ ಹೆಚ್ಚು ತಗೊಂಡ್ರೆ ಕಾಸ್ಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಈಗ ಬ್ಯಾಂಕ್ ಎಂಪ್ಲಾಯೀಸ್ ಏನು ಹೇಳ್ತಾರೆ ಅಂದ್ರೆ ಇದು ಶಾರ್ಟ್ ಟರ್ಮ್ ರಿಲೀಫ್ ಹೌದು, ಬಟ್ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಏನಾದರೂ ಮಾಡೋ ಮುಂಚೆ ಚೆನ್ನಾಗಿ ಯೋಚನೆ ಮಾಡಿ. ಇದೇ ತರದ ಇನ್ನಷ್ಟು ಕಂಟೆಂಟ್ಗಳಿಗಾಗಿ ಗ್ರೋ ಕನ್ನಡ ಫಾಲೋ ಮಾಡಿ.